ಎಲ್ಲರಿಗೂ ನಮಸ್ಕಾರ. ರುದ್ರಾಕ್ಷಿಯನ್ನು ಮಹಿಳೆಯರು ಧರಿಸಬಹುದೇ? ನಿಯಮಗಳ ಪ್ರಕಾರ ರುದ್ರಾಕ್ಷಿ ಮಾಲೆ ಧರಿಸಿದ್ರೆ ಸಿಗುವ ಫಲಗಳೇನು? ಮಹಾಶಿವನ ಕೃಪೆಗೆ ಪಾತ್ರರಾಗಲು ಹಲವರು ರುದ್ರಾಕ್ಷಿಯನ್ನು ಜಪಮಾಲೆ ಮತ್ತು ಹಾರದ ರೂಪದಲ್ಲಿ ಧರಿಸಿರುತ್ತಾರೆ. ಆದರೆ ಕೆಲವೊಂದು ನಿಯಮಗಳಿವೆ. ಕೆಲವು ಕಡೆ ಮಹಿಳೆಯರು ರುದ್ರಾಕ್ಷಿ ಧರಿಸಬಾರದು ಎನ್ನುವ ಮಾತಿದೆ. ಹಾಗಾದರೆ ನಿಜಕ್ಕೂ ಮಹಿಳೆಯರು ರುದ್ರಾಕ್ಷಿ ಧರಿಸಬಾರದೆ? ನಿಯಮ ಅನುಸರಿಸಿ ರುದ್ರಾಕ್ಷಿ ಧರಿಸಿದರೆ ಸಿಗುವ ಫಲಗಳೇನು ಎಂಬ ಮಾಹಿತಿಯನ್ನು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ವಿಶೇಷ ಮಹತ್ವವಿದೆ. ನಂಬಿಕೆಗಳ ಪ್ರಕಾರ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ರುದ್ರಾಕ್ಷಿಯು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ. ಉದಾಹರಣೆಗೆ, ನಮ್ಮ ಸುತ್ತ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಮನಸ್ಸಿನ ಆತಂಕವನ್ನು ಹುಟ್ಟುಹಾಕುತ್ತದೆ. ನಮಗೆ ಯಾವುದರ ಬಗ್ಗೆಯೂ ಏಕಾಗ್ರತೆ ಸಾಧಿಸಲು ಸಾಧ್ಯವಾಗದೇ ಕಿರಿಕಿರಿ ಉಂಟಾಗುತ್ತದೆ. ಅಂತಹ ಸಮಯದಲ್ಲಿ ರುದ್ರಾಕ್ಷಿಯನ್ನು ಕುತ್ತಿಗೆಯಲ್ಲಿ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆಯಲು ಸಾಧ್ಯ. ಇದು ಕೆಟ್ಟ ಅಭ್ಯಾಸಗಳು ಮತ್ತು ವ್ಯಸನಗಳನ್ನು ದೂರವಿಡುತ್ತದೆ. ಹಿಂದೂ ಧರ್ಮದಲ್ಲಿ ಕೆಲವು ಆಚರಣೆಗಳು ಮಹಿಳೆಯರು ಮತ್ತು ಪುರುಷರಿಗೆ ನಿರ್ದಿಷ್ಟವಾಗಿವೆ. ಅಂದರೆ ಮಹಿಳೆಯರು ಇದನ್ನು ಮಾಡಬಾರದು, ಪುರುಷರು ಇದನ್ನು ಮಾಡಬಾರದು ಎಂಬುದೆಲ್ಲ ಇದೆ. ರುದ್ರಾಕ್ಷಿಯ ವಿಚಾರದಲ್ಲೂ ಈ ಸಂದೇಹ ಹಲವರಲ್ಲಿದೆ. ರುದ್ರಾಕ್ಷಿಯನ್ನು ಮಹಿಳೆಯರು ಧರಿಸಬಹುದೇ ಎಂಬ ಪ್ರಶ್ನೆ ನಿಮ್ಮ ಮನದಲ್ಲೂ ಮೂಡಿರಬಹುದು. ಶಾಸ್ತ್ರ ನಂಬಿಕೆಗಳ ಪ್ರಕಾರ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ರುದ್ರಾಕ್ಷಿಯನ್ನು ಧರಿಸಲು ಅವಕಾಶವಿದೆ. ಈ ವಿಷಯದಲ್ಲಿ ಶಿವನು ತಾರತಮ್ಯ ಮಾಡುವುದಿಲ್ಲ. ಆರಂಭಿಕ ದಿನಗಳಲ್ಲಿ ರುದ್ರಾಕ್ಷಿಯನ್ನು ಪುರುಷರು ಮಾತ್ರ ಧರಿಸುತ್ತಿದ್ದರು. ಆದರೆ ಕಾಲಾನಂತರದಲ್ಲಿ ಮಹಿಳೆಯರು ಸಹ ಧರಿಸುತ್ತಾರೆ. ರುದ್ರಾಕ್ಷಿಯನ್ನು ಧರಿಸಿದ ಪುರುಷರು ಮತ್ತು ಮಹಿಳೆಯರು ಶಿವನ ದೈವಿಕ ಅನುಗ್ರಹವನ್ನು ಪಡೆಯುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮಹಿಳೆಯರು ರುದ್ರಾಕ್ಷಿಗಳನ್ನು ಧರಿಸುವುದರ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿವೆ. ಇದರಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗಿ ಅಪಾರ ನಷ್ಟ ಉಂಟಾಗಲಿದೆ ಎನ್ನಲಾಗುತ್ತದೆ. ಪಾರ್ವತಿ ದೇವಿಯು ಶಿವನ ಕಣ್ಣುಗಳನ್ನು ಮುಚ್ಚಿದಾಗ ಇಡೀ ವಿಶ್ವವು ಕತ್ತಲೆಯಾಗುತ್ತದೆ. ಆ ಸಮಯದಲ್ಲಿ ಆಕೆ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಆಕೆ ಕಂಚಿಗೆ ಹೋಗುತ್ತಾರೆ. ಆ ಸಮಯದಲ್ಲಿ ಪಾರ್ವತಿ ದೇವಿಯು ರುದ್ರಾಕ್ಷಿಯನ್ನು ಧರಿಸಿದ್ದರು. ಮಹಿಳೆಯರು ರುದ್ರಾಕ್ಷಿ ಧರಿಸಲು ಯಾವುದೇ ನಿರ್ಬಂಧಗಳಿಲ್ಲ ಎಂದು ಇದು ತೋರಿಸುತ್ತದೆ. ಅಲ್ಲದೆ ಮಹಿಳೆಯರು ರುದ್ರಾಕ್ಷಿ ಧರಿಸುವುದರಿಂದ ಅನೇಕ ಪ್ರಯೋಜನಗಳಿವೆ. ಆಧ್ಯಾತ್ಮಿಕ ಶಕ್ತಿಯನ್ನು ಹರಡಲು ಮಹಿಳೆಯರು ಇದನ್ನು ಧರಿಸುತ್ತಾರೆ. ರುದ್ರಾಕ್ಷಿಗಳು ಧನಾತ್ಮಕ ಶಕ್ತಿಯನ್ನು ದೇಹಕ್ಕೆ ಹರಿಯುವಂತೆ ಉತ್ತೇಜಿಸುತ್ತದೆ. ರುದ್ರಾಕ್ಷಿಯ ಮಹತ್ವ. ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯುತ್ತಾರೆ. ಈ ರೂಪವು ಪುರುಷರು ಮತ್ತು ಮಹಿಳೆಯರು ಸಮಾನರು ಎಂಬುದನ್ನು ಹೇಳುತ್ತದೆ. ಆದ್ದರಿಂದಲೇ ಸ್ತ್ರೀಯರು ಕೂಡ ರುದ್ರಾಕ್ಷಿಗಳನ್ನು ಧರಿಸಿ ಆ ಮಹಿಮೆಗಳನ್ನು ಮತ್ತು ದೈವಿಕ ಶಕ್ತಿಯನ್ನು ಪಡೆಯಬಹುದು ಎಂದು ಪುರಾಣಗಳು ಸೂಚಿಸುತ್ತವೆ. ರುದ್ರಾಕ್ಷಿಯನ್ನು ಧರಿಸುವ ಕ್ರಮ. ರುದ್ರಾಕ್ಷಿ ಮಾಲೆಯನ್ನು ಶುದ್ಧ ನೀರಿನಿಂದ ತೊಳೆಯಿರಿ. ಒಣಗಿದ ನಂತರ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ. ಮಾಲೆಯನ್ನು ರಾತ್ರಿ ಇಡೀ ತುಪ್ಪದಲ್ಲಿ ನೆನೆಸಿಡಿ. ನಂತರ ಅದನ್ನು 24 ಗಂಟೆಗಳ ಕಾಲ ಹಸುವಿನ ಹಾಲಿನಲ್ಲಿ ಇರಿಸಿ. ಮರುದಿನ ಪೂಜೆ ಮತ್ತು ಶಿವ ಮಂತ್ರವನ್ನು ಪಠಿಸಿ ನಿಮ್ಮ ಕುತ್ತಿಗೆಗೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ. ಹಸುವಿನ ಹಾಲು ಮತ್ತು ತುಪ್ಪ ಲಭ್ಯವಿಲ್ಲದಿದ್ದರೆ ಎಣ್ಣೆಯನ್ನು ಬಳಸಬಹುದು. ಮಾಲೆಯನ್ನು ನೆನೆಸಲು ಗಾಜಿನ ಪಾತ್ರೆಗಳನ್ನು ಬಳಸಬಾರದು. ಲೋಹದ ಪಾತ್ರೆಗಳನ್ನು ಮಾತ್ರ ಬಳಸಬೇಕು. ರುದ್ರಾಕ್ಷಿಯನ್ನು ಧರಿಸುವ ಮೊದಲು ಅದನ್ನು ನಿಧಾನವಾಗಿ ಹಣೆಯ ಮೇಲೆ ಇರಿಸಿ ಮತ್ತು ಶಿವನಾಮಗಳನ್ನು ಜಪಿಸಿ. ರುದ್ರಾಕ್ಷಿಯನ್ನು ಧರಿಸುವಾಗ ನಿಯಮಗಳು. ಬೆಳಗ್ಗೆ ರುದ್ರಾಕ್ಷಿಯನ್ನು ಧರಿಸಿದರೆ ರುದ್ರಾಕ್ಷ ಉದ್ಭವ ಮಂತ್ರವನ್ನು 9 ಬಾರಿ ಪಠಿಸಿ. ರುದ್ರಾಕ್ಷಿಯನ್ನು ಧರಿಸಿ ತೆಗೆದು ಇಡುವಾಗ ಪೂಜೆ ಮನೆಯಲ್ಲಿ ಇಡಿ. ರುದ್ರಾಕ್ಷಿಯನ್ನು ಬೆಳಗ್ಗೆ ಶುಚಿಯಾಗಿರುವಾಗ ಧರಿಸುವುದು ಉತ್ತಮ. ಅದನ್ನು ಧರಿಸುವಾಗ ಮಂತ್ರವನ್ನು ಪಠಿಸಿ. ರುದ್ರಾಕ್ಷಿಯನ್ನು ಪೂಜಿಸುವಾಗ ಧೂಪ ಅಥವಾ ಆರತಿಯನ್ನು ಅರ್ಪಿಸಿ. ರುದ್ರಾಕ್ಷಿಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ರುದ್ರಾಕ್ಷಿಗಳಲ್ಲಿ ಧೂಳು ಮತ್ತು ಕೊಳಕು ಸೇರದಂತೆ ನೋಡಿಕೊಳ್ಳಿ. ಆದ್ದರಿಂದ ಇದನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ದಾರ ದುರ್ಬಲವಾಗಿದ್ದರೆ ಅದನ್ನು ಬದಲಿಸುತ್ತಿರಿ. ಸ್ವಚ್ಛಗೊಳಿಸಿದ ನಂತರ ಅದನ್ನು ಶುದ್ಧ ನೀರು ಅಥವಾ ಹಾಲಿನಿಂದ ತೊಳೆಯಿರಿ. ಸ್ವಚ್ಛಗೊಳಿಸಿದ ನಂತರ ಮಣಿಗಳನ್ನು ಎಣ್ಣೆಯಲ್ಲಿ ಇರಿಸಿ. ದೀರ್ಘಾವಧಿಯ ಬಳಕೆಗೆ ಉದ್ದೇಶಿಸದಿದ್ದರೆ ಶುದ್ಧ ಪವಿತ್ರ ಸ್ಥಳದಲ್ಲಿ ಸಂಗ್ರಹಿಸಿ ಇಡಿ. ರುದ್ರಾಕ್ಷಿಯ ರೂಪ ಮತ್ತು ಗಾತ್ರದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನೀವು ಖರೀದಿಸುವ ಮುಖವು ಶುದ್ಧ ಮತ್ತು ನೈಸರ್ಗಿಕವಾಗಿರಬೇಕು ಹಾಗೂ ಒಡೆಯಬಾರದು. ರುದ್ರಾಕ್ಷಿಯು ಪ್ರಕೃತಿಯಲ್ಲಿ ಶಕ್ತಿಯುತವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಧರಿಸಲು ಸಾಧ್ಯವಿಲ್ಲ. ಕೆಲವರಲ್ಲಿ ಅಲರ್ಜಿಯ ಲಕ್ಷಣಗಳು ಕಂಡುಬರಬಹುದು. ಅಂತಹವರು ರುದ್ರಾಕ್ಷಿಯನ್ನು ಪೂಜಾ ಮನೆಯಲ್ಲಿ ಇಟ್ಟು ಪೂಜಿಸಬಹುದು. ಒಂದು ಸರವು 108 ಅಥವಾ 54 ಮಣಿಗಳನ್ನು ಹೊಂದಿರುತ್ತದೆ. 27 ಮಣಿಗಳ ಜಪಮಾಲೆಯನ್ನು ಸಹ ಬಳಸಬಹುದು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿಶಿಷ್ಟ ಉದ್ದೇಶವಿದೆ. ಆದ್ದರಿಂದ ಜಪಮಾಲೆ ಮತ್ತು ಕತ್ತಿನ ಮಾಲೆಗಳನ್ನು ಪರಸ್ಪರ ಬದಲಿಯಾಗಿ ಬಳಸಬೇಡಿ.
ರುದ್ರಾಕ್ಷಿ ಮಣಿಗಳನ್ನು ಶಿವನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ರುದ್ರಾಭಿಷೇಕ ಮಾಡಿಸಿ ನಂತರ ಕನಿಷ್ಠ 3 ಬಾರಿ ಶಿವಮಂತ್ರವನ್ನು ಪಠಿಸಿ. ಬೆಳ್ಳಿಯ ಬಟ್ಟಲಿನಲ್ಲಿ ಮಣಿಗಳನ್ನು ಹಾಕುವುದು ಉತ್ತಮ, ಏಕೆಂದರೆ ಅದು ಪವಿತ್ರ, ದೈವಿಕ ಸ್ವಭಾವವನ್ನು ಹೊಂದಿದೆ. ಚಿನ್ನ, ಬೆಳ್ಳಿ, ಗಾಢಕಂದು ಅಥವಾ ಕಪ್ಪು ಬೌಲನ್ನು ಸಹ ಬಳಸಬಹುದು. ಸ್ನಾನ ಮಾಡುವಾಗ ರುದ್ರಾಕ್ಷಿಯನ್ನು ತೆಗೆದಿಡಬೇಕು. ರುದ್ರಾಕ್ಷಿಯನ್ನು ಪ್ರೀತಿ, ನಂಬಿಕೆ ಮತ್ತು ಗೌರವದಿಂದ ಧರಿಸಬೇಕು. ರುದ್ರಾಕ್ಷಿಯನ್ನು ಎಲ್ಲ ವಯಸ್ಸಿನ ಜನರು, ಜಾತಿ, ಲಿಂಗ, ಸಂಸ್ಕೃತಿ, ಧರ್ಮ ಮತ್ತು ಸ್ಥಳದ ಜನರು ಧರಿಸುತ್ತಾರೆ. ರುದ್ರಾಕ್ಷಿಯು ಬಹಳ ಮೌಲ್ಯಯುತವಾಗಿದೆ. ಅದನ್ನು ಶಕ್ತಿಯುತವಾಗಿಸಲು ಹಲವು ಮಾರ್ಗಗಳಿವೆ. ಸೋಮವಾರ ಶಿವನಿಗೆ ವಿಶೇಷ ದಿನವಾಗಿರುವುದರಿಂದ ರುದ್ರಾಕ್ಷಿಯನ್ನು ಧರಿಸುವುದು ಅತ್ಯಂತ ಶ್ರೇಯಸ್ಕರ. ಆದರೆ ಸರಿಯಾದ ಪೂಜೆಯನ್ನು ಮಾಡಿದ ನಂತರ ನೀವು ಯಾವುದೇ ದಿನ ರುದ್ರಾಕ್ಷಿಯನ್ನು ಧರಿಸಬಹುದು. ರುದ್ರಾಕ್ಷಿಯ ಬಗ್ಗೆ ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.